ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಸಿ ಎಕ್ಸಾಮ್ಸ್ ಏನಿದೆ ಬಿಲೋ ಡಿಗ್ರಿ ವೆರಿ ಇಂಪಾರ್ಟೆಂಟ್, ಡಿಗ್ರಿ ಲೆವೆಲ್ ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್. ಪೇಪರ್ ಟೂಲಿ ಸಾಮಾನ್ಯ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ ಗಳಾಗಿರ್ಬೋದು, KPSC ಪ್ಯಾಟರ್ನ್ ಅಲ್ಲಿ ಹೆಂಗೆ ಕೇಳ್ತಾನೆ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಬಂದಿರತಕ್ಕಂತ ಕ್ವಶನ್ಸ್ ಗಳು KPSC ಅಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾನೆ. ಈ ಒಂದು ಲೆವೆಲ್ ಅಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ನಾವು ಮಾಡಿರ್ತಕ್ಕಂತ ಎಲ್ಲಾ ಈ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ ಪೇಪರ್ ಅಂತ ಏನ್ ಹೇಳ್ತೀವಿ, ಕಂಪ್ಯೂಟರ್, ಕನ್ನಡ, ಇಂಗ್ಲಿಷ್ ಇವೆಲ್ಲ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪೇಪರ್ ಟು ಅಂತ ಹೇಳಿ ನೋಡಬಹುದು, ಅಲ್ಲಿ ನೀವು ಫಾಲೋ ಮಾಡ್ಕೋಬಹುದು. ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಕೊಡ್ತೀನಿ. ಓಕೆ, ಲಿಂಕ್ ಕೊಡ್ತೀನಿ ಪ್ಲೇ ಲಿಸ್ಟ್. ಅಲ್ಲಿಂದ ಹೋಗಿ ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಚೆಕ್ಔಟ್ ಮಾಡಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಲಿಂಕ್ಸ್ ನ ಶೇರ್ ಮಾಡ್ತೀನಿ. ಓಕೆ, ಸೊ ಬನ್ನಿ, ನಾನು ತಡ ಮಾಡೋದು ಡೈರೆಕ್ಟ್ ಕ್ವಶನ್ಸ್ ಗೆ ಬಂದ್ಬಿಡ್ತೇನೆ. ನೋಡಿ, ಈ ಲೆವೆಲ್ ಅಲ್ಲಿ ಇರುತ್ತೆ ನಿಮ್ಗೆ ಕ್ವಶನ್ಸ್ ಗಳು. ಫಾಲೋ ಮಾಡಿ. ನಾನು ಮ್ಯಾರಥಾನ್ ವಿಡಿಯೋಸ್ ಗಳ ಬಗ್ಗೆ ಕೂಡ ನಿಮ್ಗೆ ಹೇಳ್ತೀನಿ ಲಾಸ್ಟ್ ಅಲ್ಲಿ, ಅದು ಕೂಡ ಫಾಲೋ ಮಾಡಿ. ಎಕ್ಸಾಮ್ಸ್ಗೆ ಹತ್ರ ಇರೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ಇವನು ಎಂಬ ಪದ, ಇವನು ನೋಡಿ, ರಾಮನು, ರಾಮ ಅಂತಕ್ಕಂಥ ನಾಮಪದ. ರಾಮನು, ಅವನು ಬಂದನು ಅಂತೀವ. ಆಮೇಲೆ ಅವನು, ಇವನು ಅಂತಂದ್ರೆ ಏನರ್ಥ? ಸರ್ವನಾಮ. ಓಕೆ, ಅನ್ವರ್ಥ ನಾಮ ಅಲ್ಲ, ರೂಢ, ಇವೆಲ್ಲ ಗೊತ್ತಿರಬೇಕು. ಇದೆಲ್ಲ ಬೇಸಿಕ್ಸ್ ಕೇಳ್ತಾರೆ. ರೂಢನಾಮ, ಅಂಕಿತ ನಾಮ, ನಾವು ಕಂಪ್ಲೀಟ್ ಲಿಸ್ಟೇ ಕೊಟ್ಟಿದೀವಿ. ರೂಢನಾಮ ಅಂದ್ರೆ ನದಿ, ಪರ್ವತ, ಊರು, ದೇಶ ಈ ತರದ. ಅಂಕಿತ ಅಂದ್ರೆ ಅವ್ನಿಗೆ ಹೆಸರಿಟ್ಟಿರ್ತಕ್ಕಂಥದ್ದು ಆಗಿರ್ಬೋದು ಅದು. ಅನ್ವರ್ಥ ನಾಮ ಅಂದ್ರೆ ಅವ್ನು ಮಾಡ್ತಕ್ಕಂಥ ಕೆಲಸ ಅನುಗುಣವಾಗಿ ನಾವೇನ್ ಕೇಳ್ತೀವಿ, ವಿದ್ವಾಂಸ, ವ್ಯಾಪಾರಿ, ವಿಜ್ಞಾನಿ. ಓಕೆ, ಸೊ ಇವೆಲ್ಲ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಅಶ್ರು ಅಂದ್ರೇನು? ಅಶ್ರು ಅಂತಕ್ಕಂಥದ್ದು ಅಶ್ರು ತರ್ಪಣ ಅಂತ ಕರಿತೀವಿ. ನೋಡಿ, ನೀವು ದೈನಂದಿನ ಒಂದು ನಡೆ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಅಶ್ರು ಅಂತಂದ್ರೆ ಕಣ್ಣೀರು ಅಂತ ಅರ್ಥ. ಓಕೆ, ಏನು ಸರ್? ಕಣ್ಣೀರು ಅಲ್ವಾ? ನೆಕ್ಸ್ಟ್, ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು? ಕಾಲಸೂಚಕ ಪ್ರತ್ಯಯದಲ್ಲಿ ಬರುತ್ತೆ. ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ. ಕಾಲಸೂಚಕ ಪ್ರತ್ಯಯ ಹೇಳ್ತೀರಾ? ಭೂತಕಾಲ ಮಾಡಿದ ಅಲ್ವಾ? ಮಾಡಿದ, ಎಸ್, ಮಾಡುವನು, ಮಾಡುತ್ತಾನೆ. ನೋಡಿ, ಇವೆಲ್ಲ ಉತ್ತ, ಅವ್ವ, ಇವೆಲ್ಲ ನಾವು ಕಾಲಸೂಚಕ ಪ್ರತ್ಯಯದಲ್ಲಿ ನೋಡ್ತೀವಿ. ಅಲ್ಲಿ ಉತ್ತ ಅಂತಕ್ಕಂಥದ್ದು ಹೋಗುತ್ತಾನೆ ಅಂದ್ರೆ ಹೋಗು, ಉತ್ತ ಪ್ಲಸ್ ಆನೆ ಅಂತ ಅಂದ್ರೆ ವರ್ತಮಾನ, ಹೋಗುತ್ತಾನೆ ಮುಂದೆ ವರ್ತಮಾನ. ಭೂತಕಾಲ ಅಂದ್ರೆ ಹೋದನು, ಮಾಡಿದ, ದ ಅಂತ ಬರುತ್ತೆ. ಹೋಗು ಪ್ಲಸ್ ದ ಪ್ಲಸ್ ಅನು, ಹೋದನು, ಭೂತಕಾಲ. ಭವಿಷ್ಯತ್ ಕಾಲ ಅಂದ್ರೆ ವಾ ಅಂತ ಬರುತ್ತೆ, ಹೋಗುವನು. ಓಕೆ, ವರ್ತಮಾನ ಕಾಲ ಪ್ರೆಸೆಂಟ್, ಭವಿಷ್ಯತ್ ಕಾಲ ಮುಂದೆ. ಸೊ ಇದು ಸಿಂಪಲ್ ಕ್ವಶನ್ಸ್ ಗಳು ಗ್ರಾಮರ್ದು ಕೇಳ್ತೇನೆ ಸ್ನೇಹಿತರೆ. ನಾ ಗ್ರಾಮರ್ ವಿಡಿಯೋ ಲಿಂಕ್ ಕೊಡ್ತೇನೆ. ಇವೆಲ್ಲ ನಾವು ಕವರ್ ಮಾಡಿದೀವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್, ಮೋಸಗಾರ ಎಂಬುದು. ಮೋಸಗಾರ ಅಂತಕ್ಕಂಥದ್ದೇನು? ಕೃದಂತನ, ತದ್ದಿದಾಂತನ, ಕೃದಂತ ಭಾವನಾಮನ, ತದ್ದಿದಾಂತ ಭಾವನಾಮನ, ಕೃದಂತ ನಾಮನ. ನೋಡಿ, ಮೋಸಗಾರ, ಇಲ್ಲಿ ಮೋಸಗಾರ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನ ಪ್ರತಿನಿಧಿಸ್ತಾ ಇದೆ. ವ್ಯಕ್ತಿ ನೆನ್ಪಿಡ್ಕೋಬೇಕು, ಗೊತ್ತಾಗ್ತೀಯಲ್ಲ? ಮತ್ತೆ ನಾಮಪದ, ತದ್ದಿತಾಂತಕ್ಕೆ ಕೃದಕ್ಕೆ ಏನ್ ಡಿಫ್ರೆನ್ಸು? ತದ್ದಿತಾಂತ ಅಂದ್ರೆ ನಾಮಪದ, ಕೃದಂತ ಅಂದ್ರೆ ಕ್ರಿಯಾಪದ. ಸೊ ಇದು ತದ್ದಿತಾಂತ ನಾಮ ಬರುತ್ತೆ. ಯಾಕೆ ನಾಮ ಬರುತ್ತೆ? ವ್ಯಕ್ತಿ ನಾವು ನೆನ್ಪಿಟ್ಕೋಬೇಕು. ಮೋಸಗಾರ, ಬಳೆಗಾರ, ಇದು ಈಗ ಅದೇ ತದ್ದಿತಾಂತ ನಾಮ. ಭಾವನಾಮ ಯಾಕಾಗಲ್ಲ? ಭಾವನಾಮ ಅಂದ್ರೆ ಈಗ ಹಿರಿತನ, ಅರ್ಥ ಆಗ್ತಿದೆಯಲ್ಲ? ಸಿರಿತನ, ಇದೆಲ್ಲ ನಿಮ್ಗೆ ಭಾವನೆ ಹೇಳ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ಇದೊಂದು ಚಾರ್ಟ್ ನೆನ್ಪಿಟ್ಕೊಳ್ಳಿ ಸಾಕು ನಿಮ್ಗೆ. ಈ ಚಾರ್ಟ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಮಾಲೆಗಾರ, ಮೋಸಗಾರ, ಸಿರಿತನ, ಬಡತನ, ಗೌಡಿಕೆ, ತದ್ದಿದಂತ ಭಾವ, ಅವ್ಯಯ, ಇವೆಲ್ಲ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನ ಟ್ರಿಕ್ಸ್ ಕೂಡ ನಾವು ಗ್ರಾಮರ್ ವಿಡಿಯೋದಲ್ಲಿ ಹೇಳಿದೀನಿ. ಸಿಂಪಲ್ ನೋಡಿ, ಗುರುತಿಸುವಿಕೆ ಹೆಂಗೆ? ವ್ಯಕ್ತಿಗಳನ್ನು ಸೂಚಿಸುತ್ತೆ. ವ್ಯಕ್ತಿಯನ್ನು ನೆನ್ಪಿಟ್ಕೊಂಡ್ರೆ ನಾವು ಹೇಳ್ಬಿಡ್ಬೋದು ಇದು ತದ್ದಿತ ಅಂತ ನಾಮ ಅಂತ. ಓಕೆ, ಸೊ ರೈಟ್ ಆನ್ಸರ್ ಯಾವುದು? ಆಪ್ಷನ್ 4. ನೆಕ್ಸ್ಟ್ ಹೋಗೋಣ ಬನ್ನಿ. ವಾಪಿ ಪದದ ತದ್ಭವ ರೂಪ. ವಾಪಿ ಅಂದ್ರೆ, ವಾಪಿ ಅಂತಕ್ಕಂಥದ್ದು ಕೂಪ ಅಂತ ಕೂಡ ಕರಿತೀವಿ. ಕೂಪ ಅಂದ್ರೆ ಏನು ಸರ್? ಬಾವಿ. ಬಾವಿ ತದ್ಭವ ರೂಪ. ನೆಕ್ಸ್ಟ್, ಆತ್ಮಾತ್ಮಕ ಸರ್ವನಾಮ. ನೋಡಿ, ಸರ್ವನಾಮ ಬಗ್ಗೆ ಒಂದು ಕ್ವಶನ್ ತಗೊಂಡಿದ್ವಿ. ಆತ್ಮಾರ್ಥಕ ಸರ್ವನಾಮ ಅಂದ್ರೇನು? ಆತ್ಮ ನಂದು, ನಾನು, ತಾನು, ನಾನು. ನೋಡಿ, ಹಿಂಗೆ ಕನೆಕ್ಟ್ ಮಾಡ್ಕೋಬೇಕು ನೀವು. ಸೊ ತಾನು, ತಾವು ಎಲ್ಲಿದೆ? ಆಪ್ಷನ್ 2 ಇದೆ. ಓಕೆ, ಆತ್ಮಾರ್ಥಕ ಸರ್ವನಾಮಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಪುರುಷವಾಚಕ ಸರ್ವನಾಮ ದಲ್ಲಿ ಬರುತ್ತೆ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಅಂತ ಬರುತ್ತೆ. ಇನ್ನು ಪುರುಷವಾಚಕದಲ್ಲಿ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ ಬರುತ್ತೆ. ಇವೆಲ್ಲ ನಾನು
ಪ್ರೀವಿಯಸ್ ವಿಡಿಯೋಗಳಲ್ಲಿ ಕ್ವಶನ್ ಸಾಲ್ವ್ ಮಾಡಿದೀವಿ. ನೋಡಿಲ್ಲ ಅಂದ್ರೆ ನೋಡಿ, ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಮುಂದೆ ತಗೋತೀನಿ ಇದಕ್ಕೆ ಸಂಬಂಧಪಟ್ಟಂತೆ, ಅವಾಗ ಡೀಟೇಲ್ ಡಿಸ್ಕಸ್ ಮಾಡೋಣ. ಈ ನೀನು ನೀವು ಅಂತಕ್ಕಂಥದ್ದು ಯಾವ್ದು ಬರುತ್ತೆ, ನೀನು ನೀವು ಯಾವ್ದು ಬರುತ್ತೆ ಸ್ನೇಹಿತರೆ, ಮಧ್ಯಮ ಪುರುಷ ಬರುತ್ತೆ. ಅಂದ್ರೆ ಇದು ಪುರುಷಾರ್ಥಕ ಪುರುಷವಾಚಕ ಸರ್ವನಾಮ ಆಗುತ್ತೆ. ಓಕೆ, ಅವನು ಅವಳು, ಓಕೆ, ಇವೆಲ್ಲ ಗೊತ್ತಿರ್ಬೇಕು. ಯಾವನು ಯಾವಳು ಅಂತ ಇದೆ. ನಾನು ನಾವು ಅಂತಿದೆ. ನಾನು ನಾವು ಯಾವ್ದು ಬರುತ್ತೆ, ಉತ್ತಮ ಪುರುಷ ಬರುತ್ತೆ. ಇಲ್ಲಿ ನೋಡಿ, ಉತ್ತಮ ಪುರುಷ, ಉತ್ತಮ ಪುರುಷ ಬರುತ್ತೆ. ಓಕೆ, ಅಂದ್ರೆ ಪುರುಷವಾಚಕ ಸರ್ವನಾಮದಕ್ಕೆ ಉದಾಹರಣೆ ಆಗುತ್ತೆ ಅದು. ಫೈನ್. ಸೊ ಮುಂದೆ ಡಿಸ್ಕಸ್ ಮಾಡೋಣ, ಕ್ವಶನ್ಸ್ ಗಳು ತಗೋತೀನಿ. ಓಕೆ, ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದಗಳನ್ನು ಹೇಳಬೇಕು. ಪ್ರಸೂನ ಅಂತಕ್ಕಂಥದ್ದು ಇದೆಯಲ್ಲ, ಒಂದು ಗಿಡದ ಅಲ್ಲಿ ಬಿಡ್ತಕ್ಕಂಥ ಭಾಗದಲ್ಲಿ ಬಿಡ್ತಕ್ಕಂಥ ಸೀಡ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು. ಓಕೆ, ಅದನ್ನ ಹೂವು ಅಂತ ಕರಿತೀವಿ. ಸರ್, ಹೂವು. ಸಮಾನಾರ್ಥಕ ಪದ, ವಿವಿಧ ಪದ, ವಿವಿಧಾರ್ಥ ಅಂತ ಕರಿತೀವಲ್ಲ ಅದು. ಸಾರಿ. ಪ್ರತಿ ಪ್ಲಸ್ ಉತ್ತರ, ಪ್ರತ್ಯುತ್ತರ, ಇದು ಯಾವ ಸಂಧಿಗೆ? ಗುಣಸಂಧಿ, ವೃದ್ಧಿ ಸಂಧಿ, ಎಣ ಸಂಧಿ, ಶ್ರುತ್ಯ ಸಂಧಿ. ಯಾವ್ದು ಹೇಳ್ತೇನೆ, ನಾನು ನಿಮ್ಗೊಂದು ಚಾರ್ಟ್ ಕೊಡ್ತೀನಿ, ಚಾರ್ಟ್ ಅಲ್ಲಿ ಇದೆ, ನೋಡ್ಕೊಂಡು ಹೇಳಿ. ಸಂಸ್ಕೃತ ಸಂಧಿಗಳಲ್ಲಿ ಇದು ಬರ್ತಕ್ಕಂಥದ್ದು ಯಾವ ಸಂಧಿ ಬರುತ್ತೆ ನೋಡಿ. ಸವರ್ಣ ದೀರ್ಘ ಸಂಧಿನ, ಗುಣ ಸಂಧಿನ, ವೃದ್ಧಿ ಸಂಧಿನ ನೋಡ್ಕೋಬೇಕಿಲ್ಲಿ. ಸವರ್ಣ ದೀರ್ಘ ಸಂಧಿ ಅಂದ್ರೆ ದೀರ್ಘ ಸ್ವರಾದೇಶ ಬರುತ್ತೆ. ಗುಣ ಸಂಧಿ ಅಂದ್ರೆ AOR ಬರುತ್ತೆ. ವೃದ್ಧಿ ಅಂದ್ರೆ ಅವು ಬರುತ್ತೆ. ಎಣ್ ಸಂಧಿ ಯಾವಾರ ಆದೇಶವಾಗಿ ಬರುತ್ತೆ. ನೋಡ್ಕೊಂಡು ಹೇಳ್ಬೋದು. ಚುತ್ವ ಸಂಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಈ ಪ್ಲಸ್ ಉ, ಪ್ರತ್ಯು ಯು ಯಾ ಬರ್ತಾ ಇದೆ, ಎಣ್ಸಂಧಿ. ಅಲ್ಲ ಸರ್, ಎಣ್ಸಂಧಿ ಹೇಳುತ್ತಲ್ಲ, ಏನ್ ಹೇಳುತ್ತೆ ಎಣ್ಸಂಧಿ? ಈ ಊರು ಕಾರಗಳಿಗೆ ಸ್ವರ್ಣವಲ್ಲದ ಸ್ವರಸ್ಪರವಾದರೆ ಈ ಕಾರಗಳಿಗೆ ಎಂ. ನಾನು ಅದನ್ನ ಹೇಳಿದ್ದು, ಪ್ರತಿ ಕಾರಿಗೆ ಎಂ ಬರುತ್ತೆ, ಯಾ ಬರುತ್ತೆ. ಓಕೆ, ಅತ್ಯವಸರ, ಬೇರೆ ಬೇರೆ ಉದಾಹರಣೆ ಇದನ್ನು ಕೇಳಿದ ಎಕ್ಸಾಮ್ ಅಲ್ಲಿ. ಜಾತ್ಯತೀತ ಆಗಿರ್ಬೋದು, ಅತ್ಯವಸರ ಆಗಿರ್ಬೋದು, ಕೋಟ್ಯಾಧೀಶ್ವರ ಆಗಿರ್ಬೋದು. ಓಕೆ, ಪ್ರತ್ಯುತ್ತರ ಆಗಿರ್ಬೋದು. ಇದು ಎಣ್ ಸಂಧಿಗೆ ಉದಾಹರಣೆ. ಫೈನ್ ಸರ್. ಎಸ್, ನೆಕ್ಸ್ಟ್ ಬರ್ತದೆ. ಗಾದೆ ಪೂರ್ಣಗೊಳಿಸಿ. ಈಸಿ ಇದು. ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅಂತ ಕರಿತೀಯಲ್ವಾ, ದೊಣ್ಣೆ ನಾಯಕ. ಗಾದೆ, ಒಗಟು, ಇದೆಲ್ಲ ಒಂದೊಂದು ಬರ್ತವೆ. ಈಗ ನೋಡಿ, ಒಗಟು ಇದು. ಅಂಗಿ ತೆಗಿ ಬಾವಿಯಲ್ಲಿ ಇಳಿ. ಈ ಒಗಟಿನ ಅರ್ಥ ಏನು? ದಾಳಿಂಬೆನ, ಬಾಳೆಹಣ್ಣ, ಸೌತೆಕಾಯ, ಟೊಮೊಟೊನ? ಅಂಗಿ ತೆಗಿ ಬಾವಿಯಲ್ಲಿ ಇಳಿ, ಬಾಳೆಹಣ್ಣು. ಓಕೆ, ಬಾಳೆಹಣ್ಣು ಸಿಪ್ಪೆ ತೆಗಿತೀವಲ್ಲ, ಅಂಗಿ ತೆಗಿ. ಕುಕ್ಕು ಎಂದು ಕೂಳಿ ಕೂಗಿದುವಾಗಳ್, ಇದು ಯಾವ ಸ್ವರ ನೋಡಿ. ಇಲ್ಲಿ ಏನಿದೆ, ಹಸ್ರ ಅದ. ಹಸ್ರ ಸ್ವರ ಅಂದ್ರೆ ಏಕ ಮಾತ್ರ ಕಾಲದಲ್ಲಿ, ದೀರ್ಘ ಅಂದ್ರೆ 2 ಮಾತ್ರ ಕಾಲದಲ್ಲಿ, ಪ್ಲುತ ಅಂದ್ರೆ 3 ಮಾತ್ರ ಕಾಲದಲ್ಲಿ. ಅಂದ್ರೆ ನಾವು ಉಚ್ಚಾರಣೆ ಮಾಡ್ತಕ್ಕಂಥದ್ದು ಮಾತ್ರ ಕಾಲ ಅಂತ ಕರಿತೀವಿ ಅಲ್ವಾ. ಇಲ್ಲಿ ಕುಕ್ಕು ಕು ಇದ್ರೆ ಜಸ್ಟ್ ಅದು ದೀರ್ಘ ಆಗ್ತಿತ್ತು. ಕೂ ಅಂತಿದೆ. ಪ್ಲುತ ಅಂದ್ರೆ ಏನು? 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತ ಸ್ವರ ಅಂತೀವಿ. ಅಕ್ಕ, ಅಮ್ಮ, ಅಯ್ಯ ಉದಾಹರಣೆಗಳು ಕೊಡ್ಬೇಕು. ಓಕೆ, ನೆಕ್ಸ್ಟ್. ಅರ್ಣ ಅಂದ್ರೆ ಏನು? ನಾರಿ, ನೀರು, ಆಕಾಶ, ಧನ ಅಂತೀವಿ. ಅರ್ಣ ಅಂದ್ರೆ ಫ್ಲೋಯಿಂಗ್ ವಾಟರ್ ಅಂತ ಕರಿತೀವಿ. ಸಮುದ್ರ ಆಗಿರ್ಬೋದು, ನದಿ ಆಗಿರ್ಬೋದು, ನೀರು ಅಂತ ಅರ್ಥ. ನೀರು ಇಸ್ ದ ರೈಟ್ ಆನ್ಸರ್. ಅರ್ಣ ಅಂದ್ರೆ ನೀರು. ಓಕೆ, ನೆಕ್ಸ್ಟ್. ಯಾಮಿನಿ ಎಂದರೆ ಅರ್ಥ ಏನು? ಯಾಮಿನಿ ಹಾಡುಗಳೇ ಇದೆಯಲ್ಲ, ಏನದು ನೋಡಿ, ಅದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದು ಮಾಯ ಆಗೋದು ಅಂದ್ರೆ ಕಣ್ಣಿಗೆ ಕಾಣಿಸ್ತಿರೋದು ಅಂದ್ರೆ ರಾತ್ರಿ, ಬೆಳಕು ನೋಡಿ, ಗೊತ್ತಾಗ್ಲಿಲ್ಲ ನೋಡಿ, ಬೆಳಕು, ಮಧ್ಯಾಹ್ನ ಆಗೋದು, ಇವೆಲ್ಲ ಬೆಳಕಿನ ಸಮಯದಲ್ಲಿ ಇರ್ತಕ್ಕಂಥ, ಬೆಳಕು ಇರೋ ಸಮಯ. ರಾತ್ರಿ ಕತ್ತಲು, ಅಲ್ಲಿ ಬೆಳಕಿಲ್ದೇ ಇರೋ ಸಮಯ ಅಲ್ವಾ. ಸೊ ರಾತ್ರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್. ರುಜು, ಇದರ ವಿರುದ್ಧ ಪದ ಏನು? ಈಗ ರುಜುಪಡಿಸು ಅಂದ್ರೆ ಸತ್ಯವಾದದ್ದು ಹೇಳ್ತೀನಿ ಅಂತ, ನಿಜವಾದದ್ದು ಅಂತ ಅಲ್ವಾ. ವಿರುದ್ಧ ಅಂತಂದ್ರೆ ವಕ್ರ, ನಿಜವಲ್ಲ ಅಂದ್ರೆ ಸ್ಟ್ರೈಟ್ ಇರದೆ, ಇದು ವಕ್ರವಾಗಿದೆ ಅಂತ ಹೇಳ್ಬೋದಾ? ಎಸ್, ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನಾವು ನೋಡಿದ್ರೆ 3ನೇ ಟಿಕ್ ಹಾಕ್ಬೋದಾ? ಎಸ್. ಆಚಾರ ವಿಚಾರ ಎನ್ನುವುದೇನು? ನೆಕ್ಸ್ಟ್ ಕ್ವಶನ್ ಬನ್ನಿ. ಒಂದೇ ಅರ್ಥದ ಪದಗಳ ದ್ವಿತ್ವ ಪದಗಳ ಜೋಡು ನುಡಿನ ಸಂಯುಕ್ತಾಕ್ಷರನ. ಆಚಾರ ಬೇರೆ, ವಿಚಾರ ಬೇರೆ. ಅಂದ್ರೆ ಏನರ್ಥ? ಜೋಡು ನುಡಿ ಅಂತ ಅರ್ಥ. ಇದು ಸರ್, ಜೋಡು ನುಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಇದೀರ್ಘೆ +1, ಇದು ಯಾವ ರೀತಿಯ ಸಮಾಸ ಹೇಳಿ? ಬರುತ್ತೆ, ಇದು ಯಾವ್ದಾದ್ರಲ್ಲೂ ಬರುತ್ತೆ. ಯಾವ್ದೋ ಪಂಪ ಭಾರತದ ಯಾವ್ದಾದ್ರು ಬರುತ್ತೆ. ಇದಿರ್ಗೆ ಬಾರನೆ ಅಂತೀವಿ, ಅಂದ್ರೆ ಎದುರಿಗೆ ಬಾರನ ಅಂತ. ಇದಿರ್ಗೆ ಬಂದು, ಒಂದು, ಇದಿರ್ಗೆ ಒಂದು. ಇಲ್ಲಿ ನೋಡಿ ಏನಾಗ್ತದೆ, ಒಂದು ಬಂದು ಅಂದ್ರೆ ಇದೇನ್ ತಿಳಿಸ್ತಾ ಇದೆ? ಇದು ಕ್ರಿಯೆ ತಿಳಿಸ್ತಾ ಇದೆ. ಉತ್ತರ ಪದ ನಮ್ಗೆ ಕ್ರಿಯೆ ತಿಳಿಸ್ತಾ ಇದೆ. ಓಕೆ, ಸೊ ಅಂದ್ರೆ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಏನ್ ಹೇಳುತ್ತೆ?
ಪೂರ್ವ ಪದ ನಾಮಪದ, ಉತ್ತರ ಪದ ಕ್ರಿಯಾಪದ ಆಗಿರಬೇಕು ಅಲ್ವಾ? ಎಸ್ ಸರ್, ಎಸ್. ನೆಕ್ಸ್ಟ್ ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು. ಯಾವ ಅರ್ಥ? ಪಲ್ಲವ ಅಂತಕ್ಕಂಥದ್ದು ಇದೆಯಲ್ಲ, ಅದು ಏನಂತ ಹೇಳ್ತೀವಿ ಅಂದ್ರೆ ಮೊಳಕೆ ಒಡೆಯೋದು ಅಂತ ಕರಿತೀವಿ. ಮೊಳಕೆ ಅಂತಂದ್ರೆ ಚಿಗುರು. ಚಿಗುರು ಇಸ್ ರೈಟ್. ನೋಡಿ, ಇವೆಲ್ಲ ಬಂದಿರತಕ್ಕಂಥ ಕ್ವಶನ್ಸ್ಗಳು ಸ್ನೇಹಿತರೆ. ಸೊ ನೀವು ಏನ್ ಪ್ರಿಪೇರ್ ಆಗ್ತಿದ್ರೆ ಎಕ್ಸಾಮ್ಸ್ಗೆ ಈ ಲೆವೆಲ್ ಇರ್ತದೆ. ಮಿಲಿಂದ, ಮಿಲಿಂದ ಅಂತಂದ್ರೆ ಇಲ್ಲಿ ಏನಿದೆ, ಕಾಗೆ, ಇರುವೆ, ನೊಣ, ದುಂಬಿ ಇದೆ. ಮಿಲಿಂದ ಅಂದ್ರೆ ಜೇನು ಅಂತ ಅರ್ಥ. ಅಂದ್ರೆ ಮಕರಂದವನ್ನು ಹೀರುವುದು, ಎಸ್ಪೆಷಲಿ ಮಕರಂದ, ಮಕರಂದವನ್ನು ಹೀರೋದು. ಇಲ್ಲಿ ನೋಡಿ, ಇಲ್ಲಿ ನೊಣ ಅಂತಾನೂ ಇದೆ. ಇಲ್ಲಿ ಮಕರಂದ ಇರೋದು ಯಾವ್ದು? ಜೇನು. ಮತ್ತೆ ದುಂಬಿ ಏನು ಹೀರುತ್ತೆ. ದುಂಬಿ ಈಸ್ ರೈಟ್, ಜೇನು ಕೊಟ್ಟಿಲ್ಲ ಇಲ್ಲಿ. ಬಟ್ ಜೇನು ನೊಣ ಅಂತ ಹೇಳಿಕೆ ಕರಿತೀವಿ. ಬಟ್ ನೊಣ ಅಂತಿದೆ, ನೊಣ ಟಿಕ್ ಹಾಕ್ಬಾರ್ದು. ಇಲ್ಲಿ ಅರ್ಥ ಏನಂದ್ರೆ ಮಿಲಿಂದ ಅಂದ್ರೆ ಮಕರಂದ ಹೀರುವುದು ಅಂತ, ಇರುವ ಒಂದು ಕೀಟ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಶರಷಟ್ಪದಿಯ ಲಯ. ನೋಡಿ, ಷಟ್ಪದಿಗಳಲ್ಲಿ ನೀವು ನಾನೀಗ ಡೀಟೇಲ್ ಮಾತಾಡಕ್ ಹೋಗಲ್ಲ. ಶರಷಟ್ಪದಿಯಲ್ಲಿ ನೋಡಿ ಎಂತದ್ ಕೇಳ್ತಾನೆ, ಈ ತರದ್ದು ನಿಮ್ಗೆ ಡಿಗ್ರಿ ಲೆವೆಲ್ ಅಲ್ಲಿ ಕೇಳ್ಬೋದು. ಒಂದೊಂದ್ಸಲ ಈ ತರ ಡಿಫಿಕಲ್ಟಿ ಕ್ವಶನ್ಸ್ ಒಂದೊಂದು ಬಂದ್ಬಿಡುತ್ತೆ. ಇಂಥದ್ದು ಇದ್ದಾಗ ಗೊತ್ತಾಗ್ಲಿಲ್ಲ ಬಿಟ್ಬಿಡಿ, ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಆಕ್ಚುಲಿ ರೈಟ್ ಆನ್ಸರ್ 4 ಮಾತ್ರ. ಶರಷಟ್ಪದಿಯಲ್ಲಿ ನಾವು ನೋಡೋದಾದ್ರೆ 1, 2, 4, 5ನೇ ಸಾಲುಗಳು ಸಮಾನಾಗಿರುತ್ತೆ. 4 ಮಾತ್ರ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಷಟ್ಪದಿ ತಗೊಂಡಿದೀನಿ. ಓಕೆ, ಶರಷಟ್ಪದಿ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಛಂದಸ್ ಹಾಕ್ತಾ ಗೊತ್ತಾಗುತ್ತೆ. ಲಘು ಗುರು ಹಾಕ್ಬೇಕು, ಅವಾಗ ಗೊತ್ತಾಗುತ್ತೆ. ಈಗ ಗುಂಪು ಮಾಡ್ತೀವಲ್ಲ, ಇಲ್ಲಿ ನೋಡಿ, ಇದು 4 ಇದೆ, ಇದು 4 ಇದೆ, ಇದು 4 ಇದೆ, ನೋಡಿ ಇದ್ರದ್ದು ಗಣ ವಿಭಾಗ ಮಾಡ್ತೀವಲ್ಲ, ಇಲ್ಲಿ ನೋಡಿ ಎಲ್ಲ 4 4 4 4 ಆಗಿ ಮಾಡ್ತೀವಿ. ಇದನ್ನ ಶರಷಟ್ಪದಿ ಅಂತ ಕರಿತೀವಿ. 4 ಮಾತ್ರ ಇಸ್ ರೈಟ್ ಆನ್ಸರ್. ತುಂಬಾ ಡೀಟೇಲ್ ಆಗಿ ಹೋಗ್ಬೇಕಾಗಿಲ್ಲ. ಇಲ್ಲೇನ್ ನೀವು ಗ್ರಾಮರ್ ನ ಕಲ್ತ್ಕೊಂಡು ನೀವು ಕನ್ನಡ ಮಾಸ್ಟರ್ ಆಗ್ಬೇಕಾಗಿಲ್ಲ ಅಲ್ಲ, ಎಕ್ಸಾಮ್ ಪಾಸ್ ಮಾಡ್ಬೇಕು ಫಸ್ಟ್, ಇಂಪಾರ್ಟೆಂಟ್. ಓಕೆ, ಸೊ ಈ ತರದ್ದೆಲ್ಲ ಒಂದೊಂದು ಬರುತ್ತೆ, ಅಂತದ್ ಬಿಡಿ. ಬಟ್ ಈಗ ನೋಡಿ, ಇಂಥದ್ದು ನೀವು ಓದ್ಲೇಬೇಕಾಗುತ್ತೆ. ನೋಡಿ, ಈಗ ನೋಡಿ, ಸತತ, ನ, ಸರರ ಮತ್ತು ಒಂದು ಗುರು ಗಣದ ವಿನ್ಯಾಸದ ಛಂದೋಪದ. ಛಂದಸ್ಗಳಲ್ಲಿ ನಿಮಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕಂದ ಪದ್ಯ ಅಂದ್ರೇನು ಇದೆ, ಇಂಥದ್ದು ಬೇಸಿಕ್ಸ್ ಗೊತ್ತಿರಬೇಕು. ಕಂದ ಪದ್ಯದಲ್ಲಿ ಎಷ್ಟು ನಿಮಗೆ ಮಾತ್ರೆಗಳು, ಒಟ್ಟು ಮಾತ್ರೆಗಳು ಎಷ್ಟು ಬರುತ್ತೆ, ಎಷ್ಟು ಗಣಗಳು ಮಾಡ್ತೀವಿ ನಾವು. ಹಾಗೆ ಷಟ್ಪದಿಯಲ್ಲಿ ಮತ್ತೆ ಇನ್ನು ವೃತ್ತಗಳಲ್ಲಿ ಇದು ನೋಡಿ, ಇದು ವೃತ್ತಗಳಲ್ಲಿ ಸದ್ಗರ ವೃತ್ತದಲ್ಲಿ ಬರುತ್ತಾ, ಶಾರ್ದೂಲ ವಿಕ್ರೀಡಿತ ವೃತ್ತ ಬರುತ್ತಾ, ಮತ್ತೆ ವಿಪರೀತ ವೃತ್ತ ಬರುತ್ತಾ, ಮಹಾಸದ್ಗರ ವೃತ್ತದಲ್ಲಿ ಬರುತ್ತಾ. ಇದು ಅಂದ್ರೆ ಈಗ ಯಮತರಾಜ ಬಾಲಸಲಗಂ ಅಂತೆಲ್ಲ ನಾವು ಮಾಡ್ತೀವಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಲಿಂಕ್ ಕೊಡ್ತೀನಿ ನಮ್ಮ ಒಂದು ಗ್ರಾಮರ್ ವಿಡಿಯೋ ಕೆಳಗಡೆ, ಅದ್ರಲ್ಲಿ ನೋಡಿ ಸಿಗುತ್ತೆ ಛಂದಸ್ಸಲ್ಲಿ. ರೈಟ್ ಆನ್ಸರ್ ಮಹಾಸದ್ಗರ ವೃತ್ತ. ಯಾಕಂದ್ರೆ ನಾವು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಹೋದಾಗ ನಮ್ಗೆ ಅಲ್ಲಿರ್ತಕ್ಕಂಥ ಈ 6 ರೀತಿಯ ವೃತ್ತಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಉತ್ಪಲ ಮಾಲ ವೃತ್ತದಲ್ಲಿ ನೋಡಿ ನಾವ್ ಎಂತ ಕರಿತೀವಿ, 20 ಅಕ್ಷರಗಳು, 28 ಅಕ್ಷರಗಳು. ಇದರಲ್ಲಿ ಭ, ರ, ವ, ಚ, ಭ, ರ, ಲ, ಗ ಅಂತ ಬರುತ್ತೆ. ಅದೇ ರೀತಿ ಚಂಪಕ ಆಗಿರ್ಬೋದು, ಮತ್ತೆ ಸದ್ಗರ, ಮಹಾಸದ್ಗರದಲ್ಲಿ ನೋಡಿ ಸ, ತ, ತ, ನ, ರ, ಸ ಎಂಬ 7 ಗಣ ಮತ್ತು 1 ಗುರು ಬರುತ್ತೆ. ಅಂದ್ರೆ ಅದನ್ನ ನಾವು ಗಣಗಳನ್ನಾಗಿ, ಗುಂಪುಗಳನ್ನಾಗಿ ಮಾಡ್ತೇವೆ, ಗಣಗಳನ್ನ ಡಿವೈಡ್ ಮಾಡ್ತೀವಲ್ಲ, ಅದರಲ್ಲಿ ನಾವು ಕರಿತಾ ಹೋಗೋದು ಯಮತರಾಜ ಬಾಲಸಲಗಂ ಅಂತ. ಸೊ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಜಸ್ಟ್ ಇದನ್ನ ನೆನ್ಪಿಡ್ಕೋಬೇಕಷ್ಟೇ ನಿಮ್ಗೆ. ಇದು ಬಂದ್ರೆ ಯಾವ್ದಾಗತ್ತೆ, ಈಗ ಸದ್ಗರ ಬಂದ್ರೆ ಯಾವ್ದಾಗತ್ತೆ. ಓಕೆ, ಸೊ ಈಗ ಸದ್ಗರ ವೃತ್ತಕ್ಕೆ ಬಂದ್ರೆ ಮಾರ, ಬ, ನ, ಯ ಅಂತ ಬರ್ತಕ್ಕಂಥದ್ದು. ಓಕೆ, ಮತ್ತೆ ವಿಕ್ರಿ ಬಿಡಿತ ಬಂದ್ರೆ ಯಾವ್ದಾಗತ್ತೆ ನೋಡಿ, ಸ, ಬ, ರ, ನ, ಯ, ಮ, ಯ, ಲ, ಗ ಬರತ್ತು ಈ ತರ. ಓಕೆ, ಅರ್ಥ ಆಗ್ತದೆ. ಹಿಂಗ್ ನೋಡ್ಕೋಬೇಕಾಗತ್ತೆ. ಇದನ್ನ ನಮ್ಮ ಗ್ರಾಮರ್ ಲಿಂಕ್ ಕೊಡ್ತೀನಿ, ಅದನ್ನ ನೋಡ್ಕೊಳಿಸ್ತೀನಿ. ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ನ ಇಲ್ಲಿ ಡಿಸ್ಕಸ್ ಮಾಡಿದೀನಿ. ಇನ್ನು ನಿಮ್ಗೆ ಹೈ ಲೆವೆಲ್ ಕ್ವಶನ್ಸ್ ಗಳು ಮುಂದೆ ತಗೋತೀನಿ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ. ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಹಾಗೆ ಈ ಒಂದು ವ್ಯಾಕರಣಗಳನ್ನ ನಾನು ನಿಮ್ಗೆ ವಿಡಿಯೋದ ಲಿಂಕ್ ಕೊಡ್ತೀನಿ, ನೋಡ್ಕೋಬಹುದು. ಅಲಂಕಾರ ಛಂದಸ್ಸು ಆಗಿರ್ಬೋದು. ಹಾಗೆ ಈ ಒಂದು ಎಕ್ಸಾಮ್ ಹತ್ರ ಇರೋದ್ರಿಂದ ಈ ಮ್ಯಾರಥಾನ್ ವಿಡಿಯೋ ನೋಡಿ ಸ್ನೇಹಿತರೆ. ಈ ಎಲ್ಲ ಒಂದು ಮ್ಯಾರಥಾನ್ ವಿಡಿಯೋ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಅಥವಾ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಾನು ಲಿಂಕ್ಸ್ ನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.